ಸೀಟು ಮಣಿ ಕವರ್ ಹಾಕಲಿಕ್ಕೆ ಬೇಕಾಗಿರುವ ಮಣಿಗಳು. ಇದು ವೈಟ್ ಕಲರು, ಆಮೇಲೆ ಇದು ಬ್ರೌನ್ ಕಲರು. ಈ ಥರ ಉಂಡೆ ದಾರ ಇರುತ್ತೆ. ಅದನ್ನು ನಾವು ನಮ್ಗೆ ಅಂದಾಜಲ್ಲಿ ಬೇಕಾಗಿರೋಷ್ಟು ನಮ್ಗೆ ಅಂದರೆ 1 ಮೀಟ್ರು ಅಥವಾ 2 ಮೀಟ್ರಷ್ಟು ಉದ್ದುದ ಕಟ್ ಮಾಡಿ ಈ ಥರ ಇಟ್ಕೋಬೇಕು. ಈಗ ಒಂದು ದಾರನ ಈ ಥರ ತಗೊಂಡು ಈ ತುದಿಯಿಂದ ಈ ಥರ ಗಂಟು ಹಾಕೋಬೇಕು. ಈ ಥರ ಗಂಟು ಹಾಕ್ಕೊಂಡು, ಇದು ಸುಜಾತ ಹೇರ್ ಪಿನ್ ಅಂತ ಇರ್ತದಲ್ಲ ಅದನ್ನು 2 ಬೇಕು ಆಗುತ್ತೆ. ಇದನ್ನು ಕಾಲಿನಲ್ಲಿ ಈ ಥರ ಹೆಬ್ಬೆಟ್ಟಲ್ಲಿ ಹಿಂಗೆ ಹಾಕ್ಕೊಂಡು ಈ ಗಂಟನ್ನ ಮಧ್ಯದಲ್ಲಿ ಬರೋ ಹಾಗೆ ಮಾಡ್ಕೋಬೇಕು. ಈಗ ಈ ಕಡೆ ಒಂದು ಭಾಗ ಈ ಕಡೆ ಒಂದು ಭಾಗ ಮಾಡಿಕೊಂಡು ಇಲ್ಲೊಂದು ಹೇರ್ ಪಿನ್ ಹಾಕೋಬೇಕು. ಈ ಕಡೆ ತುದಿಗೆ ಒಂದು ಹೇರ್ ಪಿನ್ನು, 2 ಹೇರ್ ಪಿನ್ನು. ಇದು 2 ಭಾಗ ಅಂದರೆ 2 ಎಳೆಯಿಂದ ಬರುತ್ತಿದ್ದು. ಈಗ ಒಂದು ಕಡೆ ಹೇರ್ ಪಿನ್ಗೆ ಫಸ್ಟ್ 2 ಬ್ರೌನು, ಆಮೇಲೆ 2 ವೈಟು. ಇದು ನಾನಿವಾಗ ಹಾಕ್ತಾ ಇರೋದು ದೊಡ್ಡ ಸೈಜು ಕವರ್ ಸೀಟು. ಇವಾಗ ಅದೇ ದಾರದಲ್ಲಿ ಹಾಕಿದ್ದೀವಲ್ಲ ಬ್ಲ್ಯಾಕಲ್ಲೇ, ಅದೇ ಬ್ಲ್ಯಾಕಲ್ಲಿ ಈ ಥರ ಉಲ್ಟಾ ಸೇರಿಸ್ಕೋಬೇಕು. ಅವಾಗ ಹಿಂಗೆ ಬಿಟ್ಟು ಇವಾಗ ಯಾವ ದಾರದಲ್ಲಿ ನಾವು ಸೇರಿಸ್ಕೊಂಡಿವಲ್ಲ ಮಣಿನ, ಅದೇ ದಾರನೇ ತಗೊಂಡು ಇವಾಗ ಒಂದು ವೈಟು, ಒಂದು ಬ್ಲ್ಯಾಕು, ಮತ್ತು ಒಂದು ವೈಟು, ಒಂದು ಬ್ಲ್ಯಾಕು, ವೈಟು, ಬ್ಲ್ಯಾಕು, ವೈಟು, ಬ್ಲ್ಯಾಕು, ಹೀಗೆ 20 ಮಣಿ ಆಗಬೇಕು. 20 ಮಣಿ ಆಗಬೇಕು. ಇವಾಗ ಎಣಿಸ್ಕೋಬೇಕು. ಫಸ್ಟ್ ಒಂದು ವೈಟಿಂದ ಸ್ಟಾರ್ಟ್ ಆದರೆ ಇಲ್ಲಿ ಲಾಸ್ಟ್ ಎಂಡಲ್ಲಿ ಬ್ಲ್ಯಾಕೇ ಬಂದು ಕೂತ್ಕೋಬೇಕು. ಅಂದರೆ ಒಂದು ವೈಟು, ಒಂದು ಬ್ಲ್ಯಾಕು, ಒಂದು ವೈಟು, ಒಂದು ಬ್ಲ್ಯಾಕು, ಒಂದು ವೈಟು, ಒಂದು ಬ್ಲ್ಯಾಕು, ಇದೇ ಥರ 20 ಮಣಿ ಆಗಬೇಕು. 2 ಸೇರಿ 20 ಆಗಬೇಕು. ಅಂದರೆ ವೈಟು 10, ಬ್ಲ್ಯಾಕ್ 10 ಆದರೆ 20 ಮಣಿ ಆಗುತ್ತೆ. ಇದು ದೊಡ್ಡ ಸೀಟು. ಇವಾಗ ಈ ಕಡೆ ದಾರ ಒಂದು ಖಾಲಿ ಈ ಕಡೆ ಇತ್ತಲ್ಲ ಇನ್ನೊಂದು ದಾರ, ಆ ದಾರಕ್ಕೆ ಒಂದು ವೈಟ್ ಹಾಕೋಬೇಕು. ಹಾಕ್ಕೊಂಡು ಇಲ್ಲಿ ನೋಡಿ, ಇಲ್ಲಿ ಬ್ಲ್ಯಾಕ್ ಹಾಕೊಂಡ್ಬಂದಿದ್ವಲ್ಲ, ಆ ಬ್ಲ್ಯಾಕಲ್ಲಿ ನಮ್ಮ ಕೆಳಗಡೆಯಿಂದ ಮೇಲ್ಗಡೆ ತೂರ್ಕೋಬೇಕು. ಹೀಗೆ ಬರುತ್ತೆ. ಇವಾಗ ಮತ್ತೆ ಅದೇ ದಾರಕ್ಕೇ ಮತ್ತೆ ಒಂದು ವೈಟ್ ಹಾಕೋಬೇಕು. ಈ ಬ್ಲ್ಯಾಕಲ್ಲಿ ಒಂದು ವೈಟ್ ಬಿಟ್ಬಿಟ್ಟು ಬ್ಲ್ಯಾಕಲ್ಲಿ ತಗೋಬೇಕು. ಹೀಗೆ ಇಲ್ಲಿವರೆಗೂ ಹಾಕೊತ ಬರಬೇಕು. ಆ ಕಡೆ ಒಂದೊಂದು ಮಣಿ ವೈಟ್ ಹಾಕೊತ ಬಂದು ಮತ್ತೆ ವೈಟ್ ಈ ಬ್ಲ್ಯಾಕಲ್ಲಿ ತಗೋಬೇಕು. ಲಾಸ್ಟ್ ಮಣಿಯಲ್ಲಿ ಇವಾಗ ಈ ಥರ ಹಾಕೊಂಡಾದ್ಮೇಲೆ ಇವಾಗ ಯಾವ ದಾರದಲ್ಲೇ ವೈಟ್ ಹಾಕೊತ ಬಂದ್ವಲ್ಲ, ಅದೇ ದಾರಕ್ಕೇ ಇವಾಗ 2 ವೈಟ್ ಹಾಕೋಬೇಕು. ಮತ್ತು 2 ವೈಟು, ಒಂದು ಬ್ಲ್ಯಾಕು ಹಾಕೊಂಡು ಹಿಂಗೆ ಬಿಟ್ಟು ಈ ದಾರ ಇದೆಯಾ ಕೆಳಗಡೆ ದಾರ, ಅದನ್ನು ಈ ಬ್ಲ್ಯಾಕಲ್ಲಿ ಸೇರಿಸ್ಕೋಬೇಕು ಕೆಳಗಡೆಯಿಂದ ಮೇಲ್ಗಡೆಗೆ. ಇವಾಗ ನೋಡಿ, ಈ ಕಡೆ ಹೇಗೆ ಬ್ಲ್ಯಾಕ್ಗಳು ಕೆಳಗಡೆ ಬಂದಿದ್ದಾವಲ್ಲ, ಇದು ಹೀಗೆ ಬರುತ್ತೆ ಕೆಳಗಡೆ. ಇವಾಗ ಈ ಕಡೆ ಕೊನೆ ದಾರ ಲಾಸ್ಟ್ ದಾರಕ್ಕೆ 2 ಬ್ಲ್ಯಾಕ್ ಹಾಕೋಬೇಕು. ಆಮೇಲೆ 2 ವೈಟು ಅದೇ ದಾರಕ್ಕೇ. ಇವಾಗ ಅದೇ ದಾರನೇ ಕೆಳಗಡೆಯಿಂದ ಮೇಲ್ಗಡೆ ತೊಗೋಬೇಕು. ಲಾಸ್ಟ್ ಮಣಿ ಬ್ಲ್ಯಾಕ್ ಮಣಿಯಲ್ಲಿ. ಓಕೆ, ಅವಾಗ ಹೀಗೆ ಬರುತ್ತೆ ಈ ಶೇಪಲ್ಲಿ. ಇವಾಗ ಅದೇ ದಾರಕ್ಕೇ ಮತ್ತೆ 2 ವೈಟ್ ಹಾಕೋಬೇಕು. 2 ವೈಟ್ ಹಾಕ್ಕೊಂಡು ಈ ಮೇಲ್ಗಡೆ ಒಂದು ವೈಟ್ ಇದೆಯಲ್ಲ ಅದರಲ್ಲಿ ಸೇರಿಸ್ಕೋಬೇಕು. ಈ ದಾರ ಇವಾಗ ಬಿಟ್ಬಿಡ್ಬೇಕು. ಕೆಳಗಡೆ ದಾರ ತಗೊಳ್ಳೋದು ಈ ವೈಟಲ್ಲಿ ಕೆಳಗಡೆಯಿಂದ ಮೇಲಕ್ಕೆ ಸೇರಿಸ್ಕೋಬೇಕು. ಇವಾಗ ಈ ದಾರಕ್ಕೆ 2 ಬ್ಲ್ಯಾಕು ನೋಡಿ, ಇದು ಒಂದು ಮಣಿ ಬಿಟ್ಟು ಮೇಲ್ಗಡೆದು ಒಂದು ಮಣಿ ಬಿಟ್ಟು ಈ ಮಣಿಗೆ ಸೇರಿಸ್ಕೋಬೇಕು. ನೋಡಿ ಹಿಂಗೆ. ಇವಾಗ ಒಂದು ಬ್ಲ್ಯಾಕು, ಒಂದು ವೈಟು, ಒಂದು ಬ್ಲ್ಯಾಕು, 3 ಮಣಿ ಸೇರಿಸ್ಕೊತಾ ಹೋಗೋದು. ಇವಾಗ 3 ಮಣಿ ಹಾಕ್ಕೊಂಡಿದ್ದೀವಿ. ಇಲ್ಲಿ ಒಂದು ಮಧ್ಯದಲ್ಲಿ ಒಂದು ಮಣಿ ಗ್ಯಾಪ್ ಕೊಡಬೇಕು. ಕೊಟ್ಟು ಇದು 2ನೇ ಮಣಿಗೆ ಹಾಕೋಬೇಕು. ನೋಡಿ ಇವಾಗ ಹಿಂಗೆ ಈ ಮಣಿ ಗ್ಯಾಪ್ ಕೊಡಬೇಕು. ಅಂದರೆ ಇದು ಇನ್ನೊಂದು ಲೈನ್ ಈ ದಾರದಲ್ಲೇ ಬರುತ್ತೆ ಅದು. ಅವಾಗ ಇವಾಗ ಮತ್ತೆ ಒಂದು ವೈಟು, ಒಂದು ಈ ಥರ ಒಂದು ವೈಟ್, ಒಂದು ಬ್ಲ್ಯಾಕು, ಒಂದು ವೈಟು, ಒಂದು ಬ್ಲ್ಯಾಕು.
ಸೇಮ್ ಹೀಗೆ ಒಂದೊಂದು ಮಣಿಗೆ ಮಧ್ಯದಲ್ಲಿ ಗ್ಯಾಪ್ ಕೊಟ್ಕೊತ ಹಾಕೊಂಡು ಬರಬೇಕು. ಇವಾಗ ಇಲ್ಲಿಗೆ ಈ ವೈಟಿಗೆ ಲಾಸ್ಟಿಗೆ ಬಂದು ನಿಲ್ತದೆ. ಆವಾಗ ಈ ಮಣಿ ತೊಗೋಬೇಕು, ಈ ದಾರ ತೊಗೋಬೇಕು. ಈ ದಾರ ತಗೊಂಡು ಈ ಬ್ಲ್ಯಾಕಲ್ಲಿ 2 ಮಣಿ ಹಾಕಿದ್ವಲ್ಲ ಬ್ಲ್ಯಾಕು, ಅದರಲ್ಲಿ ಮೇಲ್ಗಡೆ ಮಣಿಯಿಂದ ಕೆಳಗಡೆ ದಾರ ಇಳಿಸ್ಕೋಬೇಕು. ಅವಾಗ ಇಳಿಸ್ಕೊಂಡು ಇವಾಗ ವೈಟ್ ಹಾಕೋಬೇಕು. ಇದರಲ್ಲಿ ವೈಟ್ ಹಾಕ್ಕೊಂಡು ವೈಟ್ ಹಾಕ್ಕೊಂಡು ಇವಾಗ ಈ ಬ್ಲ್ಯಾಕಲ್ಲಿ ಕೆಳಗಡೆಯಿಂದ ಮೇಲೆ ತೊಗೋಬೇಕು. ಆಮೇಲೆ ಇದು ಬ್ಲ್ಯಾಕ್ ಆದಮೇಲೆ ಈ ಮೇಲ್ಗಡೆ ವೈಟು ಈ ಕಡೆಯಿಂದ ಈ ಕಡೆ ತೊಗೋಬೇಕು. ಆಮೇಲೆ ಈ ಕೆಳಗಡೆ ಇದು ಬ್ಲ್ಯಾಕು 3 ಹಾಕೋತ ಬಂದ್ವಲ್ಲ, ಆ ಕಡೆ ಈ ಕಡೆ ಬ್ಲ್ಯಾಕ್ ಹಾಕಿದ್ವಿ, ಮಧ್ಯದಲ್ಲಿ ವೈಟ್ ಹಾಕಿದ್ವಿ. ಇವು 2 ಬ್ಲ್ಯಾಕ್ ಇವಾಗ ಯೂಸ್ ಆಗ್ತವೆ. 2 ಬ್ಲ್ಯಾಕಲ್ಲಿ ದಾರ ಇಳಿಸ್ಕೊಂಬರ್ಬೇಕು. ಇವಾಗ ಮತ್ತೆ ಒಂದು ವೈಟ್ ಹಾಕೋಬೇಕು. ಮತ್ತು ಈ ಬ್ಲ್ಯಾಕಲ್ಲಿ ಕೆಳಗಡೆಯಿಂದ ಮೇಲೆ ಸೇರಿಸ್ಕೊಂಡು ಮೇಲ್ಗಡೆ ವೈಟಿಗೆ ಸೇರಿಸ್ಕೊಂಡು ಈ ಮಧ್ಯದಲ್ಲಿ ಬ್ಲ್ಯಾಕಿಗೆ ಸೇರಿಸ್ಕೊಂಡು ಎಳಿಬೇಕು. ಇವಾಗ ಹೀಗೆ ಬರುತ್ತೆ ನೋಡಿ. ಮತ್ತು ಇವಾಗ ಒಂದು ವೈಟು, ಬ್ಲ್ಯಾಕು, ವೈಟು, ಬ್ಲ್ಯಾಕಿಗೆ ಇವಾಗ ಒಂದು ವೈಟ್ ಮಣಿ. ಇವಾಗ ಮತ್ತೆ ಒಂದು ಬ್ಲ್ಯಾಕ್ ಮಣಿಗೆ ಮೇಲ್ಗಡೆ ವೈಟ್ ಮಣಿ, ಕೆಳಗಡೆ ಬ್ಲ್ಯಾಕ್ ಮಣಿ. ಇವಾಗ ಇದಕ್ಕೆ ಫಸ್ಟ್ ಒಂದು ಬ್ಲ್ಯಾಕು, ಒಂದು ವೈಟು ಹಾಕ್ಕೊಂಡು ಇಲ್ಲಿ ನೋಡಿ. ಇವಾಗ ಇಲ್ಲಿ ಮೇಲ್ಗಡೆ ಬ್ಲ್ಯಾಕ್ ಇತ್ತಲ್ಲ, ಆ ಬ್ಲ್ಯಾಕಿಗೆ ಸೇರಿಸ್ಕೋಬೇಕು. ಹಿಂಗೆ ಆ ದಾರ ಬಿಟ್ಟು ಇನ್ನೊಂದು ದಾರ ತೊಗೋಬೇಕು, ಮೇಲ್ಗಡೆ ದಾರ. ಇವಾಗ ಒಂದು ವೈಟು ಫಸ್ಟು, ಆಮೇಲೆ ಒಂದು ಬ್ಲ್ಯಾಕು ಹೀಗೆ ಹಾಕ್ಕೊಂಡು ಈ ದಾರ ಆಪೋಸಿಟ್ ದಾರನ ಈ ಕೆಳಗಡೆಯಿಂದ ಮೇಲ್ಗಡೆ ಸೇರಿಸ್ಕೋಬೇಕು ವೈಟಲ್ಲಿ. ಇವಾಗ 2 ವೈಟು, ಒಂದು ಬ್ಲ್ಯಾಕು ಹಾಕ್ಕೊಂಡು ಈ ಕೆಳಗಡೆ ದಾರನ ಈ ಬ್ಲ್ಯಾಕಲ್ಲಿ ಕೆಳಗಡೆಯಿಂದ ಮೇಲ್ಗಡೆ ಸೇರಿಸ್ಕೋಬೇಕು. ಇವಾಗ ಅದು 2 ಲೈನ್